ಕುಟುಂಬದಲ್ಲಿ ನೆಮ್ಮದಿ ಇದೆ, ಆರೋಗ್ಯ ಇದೆ. ಇಲ್ಲಿ ತಿಂಗಳ ಬಂದು ಅಮಾವಾಸ್ಯೆಲಿ ನೀರು ಹಾಕ್ಸ್ಕೊಂಡು ಹೋಗ್ತಾ ಯಾವುದೇ ಒಂದು ಕೆಲಸ ಮಾಡೋಕ್ಕೂ ದಾರಿ ಹೂವಿನ ಸರ ಎತ್ತಂಗೆ ಆಗ್ತಾಯಿದೆ. ಈ ಒಂದು ಶಕ್ತಿಪೀಠದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ನೀವು ತೀರ್ಥ ಸ್ನಾನ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಚರ್ಮ ಕಾಯಿಲೆ ಇರಲಿ, ಆರೋಗ್ಯ ಸಮಸ್ಯೆ ಇರಲಿ, ನೀವು ಎಷ್ಟೇ ಆಸ್ಪತ್ರೆ ಸುತ್ತಾಡ್ಕೊಂಡು ಬಂದಿದ್ರೂ ಕೂಡ ವಾಸಿ ಆಗದಿರೋಂಥ ಕಾಯಿಲೆಗಳು ಕೂಡ ಇಲ್ಲಿ ವಾಸಿಯಾಗಿದ್ದಾವೆ. ಇನ್ನು ಈ ಕ್ಷೇತ್ರ ಇರೋದಿಲ್ಲಿ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮದಿಂದ ಕೇವಲ 1 ಕಿಲೋಮೀಟರ್ ದೂರ ಇರುವ ಕಾಳಪ್ಪನಹಳ್ಳಿ ಭದ್ರಕಾಳಿ ಶಕ್ತಿಪೀಠ. ಇಲ್ಲಿ ಮುಕ್ಕಂಡೇಶ್ವರ ಸಮೇತ ಭದ್ರಕಾಳಿ ದೇವಿ ನೆಲೆಸಿದ್ದು, ಈ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ತೀರ್ಥ ಸ್ನಾನ ಮಾಡೋದ್ರಿಂದ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು, ಕಾಯಿಲೆಗಳು ಮುಕ್ತಿಯಾಗಿ ನಿಮ್ಮ ಎಲ್ಲ ಅಂದುಕೊಂಡ ಕೆಲಸಗಳು ಕೂಡ ಆಗ್ತವೆ. ತಲೆ ಮೇಲೆ ತಾಯಿ ಭದ್ರಕಾಳಿಯ ವಿಗ್ರಹವನ್ನಿಟ್ಟು 3 ಚೆಂಬು ತೀರ್ಥ ಸ್ನಾನವನ್ನು ಮಾಡಿ ಕಾಲಿನಲ್ಲಿ ನಿಂಬೆಹಣ್ಣು ತುಳಿಯೋದ್ರಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವಂತೆ. ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೆ ನೂರಾರು ಜನ ಭಕ್ತಾದಿಗಳು ಬಂದು ತೀರ್ಥ ಸ್ನಾನ ಮಾಡಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಿದ್ದಾರೆ. ಇನ್ನು ಇದನ್ನು ನಾವು ಹೇಳೋದಲ್ಲ, ಈ ಕ್ಷೇತ್ರದಲ್ಲಿ ಬಂದು ತೀರ್ಥ ಸ್ನಾನ ಮಾಡಿ ಸಮಸ್ಯೆಯನ್ನು ಪರಿಹರಿಸಿಕೊಂಡಿರೋ ಭಕ್ತರು ಈ ರೀತಿಯಾಗಿ ಹೇಳ್ತಾರೆ. ಯಲಹಂಕದಿಂದ ಬಂದಿದ್ದೀನಿ, ಸುಮಾ ಅಂತ. ನನಗೆ ಆರೋಗ್ಯ ಭಾಗದಲ್ಲಿ ತೊಂದರೆ ಇತ್ತು, ಮನೇಲಿ ಅಭಿವೃದ್ಧಿ ನೆಮ್ಮದಿ ಇರಲಿಲ್ಲ, ತುಂಬ ತೊಂದರೆ ಇತ್ತು. ಇಲ್ಲಿ ಬಂದು 6 ತಿಂಗಳಿಂದ ಅಭಿವೃದ್ಧಿ ಆಗಿದೆ, ಆರೋಗ್ಯದಲ್ಲಿ ನೆಮ್ಮದಿ ಇದೆ. ಒಂದೊಂದು ಏನು ಕಟ್ಟು ಹಾಕಿರ್ತಾರೋ ಅಂತ ಅದು ನನಗೆ ಗೊತ್ತಿಲ್ಲ. ಕಟ್ಟಂದ್ರೇ ಎಲ್ಲಿ ಕೇಳಿದ್ರು ಹೇಳೋರು ಕೈ ಕಾಲು ಕಟ್ಟಾಗ್ದಂಗೆ ನಿಮ್ಮ ಜೀವನದಲ್ಲಿ ಅಂತ. ಇಲ್ಲಿಗೆ ಬಂದ ನಂತರ ಎಲ್ಲ ಕಟ್ಟು ಬಿಚ್ಚಿದಂಗೆ ಒಂದೊಂದು ದಾರಿ ಕೊಡ್ತಾ ಇರ್ತಾರೆ. ಯಾವ್ದು ಬಗೆಹರಿಸ್ಕೊಂಡು ಹೋಗ್ತವೆ. ನಮ್ಮ ಕುಟುಂಬದಲ್ಲಿ ನೆಮ್ಮದಿ ಇದೆ, ಆರೋಗ್ಯ ಇದೆ. ಇಲ್ಲಿ ತಿಂಗಳ ಬಂದು ಅಮಾವಾಸ್ಯೆಲಿ ನೀರು ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೇ ಒಂದು ಕೆಲಸ ಮಾಡೋಕ್ಕೂ ದಾರಿ ಹೂವಿನ ಸರ ಎತ್ತಂಗೆ ಆಗ್ತಾಯಿದೆ. ಶಕ್ತಿಪೀಠ ಅನ್ನೋದು ಅಷ್ಟೊಂದು ಸತ್ಯ ಇದೆ ಅಂತ ನಂಬಿಕೆ. ನಮ್ಮ ಮನೇಲಿ ನೆಮ್ಮದಿ ಇದೆ, ಆರೋಗ್ಯ ಇದೆ. ನೀರು ಹಾಕ್ಸ್ಕೊಳ್ಳೋದ್ರಿಂದ ಆರೋಗ್ಯ. ನಾನು ಎಷ್ಟೋ ಜನ ಕೇಳಿ ಎಲ್ಲರಿಗೂ ಒಳ್ಳೇದಾಗಿದೆ ಅಂತ ಅವರವರೇ ಬರ್ತಾಯಿದ್ದಾರೆ.